ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ವಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಎಸ್, ನಾವು ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೀವಿ. ಯಾರ್ಯಾರು ಅಂತ ಹೇಳಿದ್ರೆ ನಾನು, ಪಾಪು, ನನ್ನ ಚಿಕ್ಕ ಮಾಮ ಅಂದರೆ ವಿಜಿ ಮಾಮ. ಎಷ್ಟೊಂದು ವ್ಲಾಗ್ಗಳಲ್ಲಿ ಆಲ್ರೆಡಿ ಇಂಟ್ರಡಕ್ಷನ್ ಮಾಡಿದ್ದೀನಿ, ತಿಳಿಸ್ಕೊಟ್ಟಿದ್ದೀನಿ. ಅವರ ವೈಫ್ ಪುಷ್ಪ ಅಕ್ಕ ಮತ್ತು ಹರ್ಷಿತಾ ಅವ್ರ ಮಗಳು, ಮತ್ತು ನನ್ನ ಸೆಕೆಂಡ್ ಮಾಮ ರಂಗಣ ಮಾಮ ಇದ್ದಾರಲ್ಲ, ಅವರ ವೈಫ್ ಗಿರ್ಜಾ ಅತ್ತೆ. ಸೊ ನಾವಿಷ್ಟು ಜನ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಎಲ್ಲಿ ಏನು ಎತ್ತ ಅಂತ ಮುಂದೆ ವ್ಲಾಗಲ್ಲಿ ನಿಮಗೆ ಹಾಗೆ ತಿಳಿಸ್ಕೊಡ್ತೀನಿ. ಬಟ್ ತುಂಬ ಒಳ್ಳೆ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ನಿಮಗೂ ಕೂಡ ಖುಷಿ ಆಗುತ್ತೆ. ಮತ್ತು ಇದೊಂದು ಲೈಕ್ ತುಂಬ ಫೇಮಸ್ ಆಗಿದೆ ರೀಲ್ಸ್ಗಳಲ್ಲಿ ಇತ್ತೀಚೆಗೆ, ಎಷ್ಟೊಂದು ಫೇಮಸ್ ಆಗಿದೆ. ಸೊ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ವ್ಲಾಗ್ನ ನೋಡಿ ಕೊನೆವರೆಗೂ, ಅದರಲ್ಲಿ ನಿಮಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಇವತ್ತು ಬ್ಯಾಂಗ್ಳೂರಲ್ಲಿ ಸಂಡೇ ಆಗಿರೋದ್ರಿಂದ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಅನಿಸ್ತು. ಈ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಅಂತೂ ಎರಾಬಿರಿ ಇರುತ್ತೆ. ಅದು ಈ ಶನಿವಾರ ಮಾರ್ನಿಂಗು, ಭಾನುವಾರ ಈವ್ನಿಂಗ್ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಫುಲ್ ರಶ್ ಇರುತ್ತೆ. ಅಂದರೆ ಬ್ಯಾಂಗ್ಳೂರು ಬಿಟ್ಟು ಹೋಗಿದ ತಕ್ಷಣ ಫ್ರೀ ಅನಿಸುತ್ತೆ. ಆ ಬ್ಯಾಂಗ್ಳೂರಿಂದ ಕೆಂಗೇರಿವರೆಗೂ ಫುಲ್ಲು ಟ್ರಾಫಿಕ್ ಇರುತ್ತೆ. ಅಷ್ಟೊಂದು ಸಿಗ್ನಲ್ಸು, ಅಷ್ಟೊಂದು ಟ್ರಾಫಿಕ್, ಅಷ್ಟೊಂದು ಒಬ್ಬೊಬ್ಬರು ಕೂಡ ಕಾರ್ ಎತ್ಕೊಂಡು ಹೋಗ್ತಾರಲ್ವಾ, ಅದರಿಂದ ಇರ್ಬೋದು. ಮತ್ತು ಇದೊಂದು ಸಖತ್ ಅನ್ನಿಸ್ತು, ಬ್ಯಾಂಗ್ಳೂರು ಟು ಮೈಸೂರು ಹೈವೇ. ಅಂದರೆ ಫಸ್ಟೆಲ್ಲ ಸುತ್ತಾಡ್ಕೊಂಡು ಹೋಗಬೇಕಿತ್ತು, ಮತ್ತು ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ. ಇವಾಗ ಒಂದೇ ಸ್ಟ್ರೆಚ್ಚಲ್ಲಿ ಆರಾಮಾಗಿ ಹೋಗ್ಬಿಡೋದು, ಈ ಟೋಲೆಲ್ಲ ಮಾಡಿರೋದ್ರಿಂದ. ಬಟ್ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಡ್ರೈವ್ ಮಾಡೋರಿಗೆ ಸ್ವಲ್ಪ ರಿಲೀಫ್ ಅನಿಸ್ತಾ ಇದೆ ಇದನ್ನು ಮಾಡಿರೋದ್ರಿಂದ. ಸೊ ಎಸ್, ನಾವು ಎಲ್ಲಿಗೂ ಹೋಗ್ತಾ ಇಲ್ಲ. ಆಲ್ರೆಡಿ ನೋಡಿರ್ತೀರ ಮಂಡ್ಯ, ಮದ್ದೂರು ಅಂತ ಬೋರ್ಡ್ಗಳನ್ನ. ಎಸ್, ನಾವು ಹೋಗ್ತಾ ಇರೋದು ಹುಲಿಯೂರು ದುರ್ಗ. ಅಂದರೆ ನಮ್ಮ ಅಕ್ಕ ಮತ್ತು ಭಾವ ಅವರು ಒಂದು ಪೂಜೆ ಇಟ್ಕೊಂಡಿದ್ದಾರೆ. ಅಂದರೆ ಅವರೊಂದು ಹರಕೆ ಇಟ್ಕೊಂಡಿದ್ರು, ಆ ಪೂಜೆಗೆ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ತಿಮ್ಮಯ್ಯ ದಾಸ್ ಅನ್ನೋ ರೆಸ್ಟೋರೆಂಟಲ್ಲಿ ನಿಲ್ಲಿಸಿ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೊತಾ ಇದ್ದೀವಿ. ಸೊ ಇಲ್ಲಿ ಆಲ್ಮೋಸ್ಟ್ ಆಲ್ ನಾವು ಯಾವಾಗಲೂ, ಅಂದರೆ ನಾವು ಊರಿಗೆ ಹೋಗ್ತಾ ಇರೋದು, ನಮ್ಮ ಊರು ಗೊತ್ತಲ್ಲ, ಮಂಡ್ಯ ನವಿಲೆ ಅಂತ. ಸೊ ನಾವು ಹೋಗುವಾಗ ಇನ್ನೇನು ಒಳಗಡೆ ಹೋಗಬೇಕು, ಅಂದರೆ ಊರು ಒಳಗಡೆ ಟರ್ನ್ ತೊಗೊಬೇಕು, ಇನ್ನು ಸ್ವಲ್ಪ ದೂರದಲ್ಲಿ ಊರು ಸ್ಟಾರ್ಟ್ ಆಗುತ್ತೆ ಅನ್ನೋದರಲ್ಲಿ ಆಪೋಸಿಟಲ್ಲೇ ಈ ರೆಸ್ಟೋರೆಂಟ್ ಇದೆ, ಆ ರೋಡ್ ಆಪೋಸಿಟ್ಗೆ. ಸೊ ನಮಗೆ ಇಲ್ಲಿ ಕಂಫರ್ಟ್ ಅನಿಸುತ್ತೆ, ಟೇಸ್ಟಿ ಅನಿಸುತ್ತೆ, ಮತ್ತು ಕಂಫರ್ಟ್ ಆಗಿದೆ. ಯಾವಾಗಲೂ ಬಂದು ನೋಡ್ತಾ ಇರೋದ್ರಿಂದ ಕ್ಲೀನ್, ಟೇಸ್ಟಿ ಅನಿಸುತ್ತೆ. ಯಾರಿಗಾದ್ರೂ ಟೇಸ್ಟ್ ಮಾಡೋದು ಇಂಟ್ರೆಸ್ಟ್ ಇದ್ದರೆ ಖಂಡಿತ ಟ್ರೈ ಮಾಡ್ಬೋದು. ಬಟ್ ಎಲ್ಲ ಊಟನೂ ಚೆನ್ನಾಗಿ ಅನಿಸ್ತು ಅಲ್ಲಿ. ಸೊ ನನ್ನ ಮಗ, ನಾನು, ಹರ್ಷಿತಾ, ಪುಷ್ಪ ಅಕ್ಕ, ಗಿರ್ಜಾ ಅತ್ತೆ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ತಿರ್ಗಾ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ರಿ. ಸೊ ನಾನು ಹೇಳ್ತಿದ್ನಲ್ವ, ನಮ್ಮ ಅಕ್ಕ ಭಾವ ಅವರು ಪೂಜೆ ಇಟ್ಕೊಂಡಿದ್ದಾರೆ. ಹಳೆ ಹರಕೆ ಇತ್ತು, ಅದನ್ನು ತೀರಿಸ್ಬೇಕಿತ್ತು. ಸೊ ಅಲ್ಲಿ ಬಂದುಬಿಟ್ಟು ನಾನ್ ವೆಜ್ ಊಟ, ಅಂದರೆ ದೇವ್ರಿಗೆ ಕುರಿ, ಕೋಳಿ ಆ ಥರ ಎಲ್ಲ ಬಲಿ ಕೊಡ್ತಾರಲ್ವ. ಸೊ ನಿಮ್ಮ ಕಡೆನೂ ಅದೇ ರೀತಿನ ಅಂತ ತಿಳಿಸಿ ನಮ್ಮ ಕಡೆ ದೇವ್ರುಗಳಿಗೆ ಈ ಥರ ಕೊಡ್ತಾರೆ. ಸೊ ಆ ಟೈಮಲ್ಲಿ ಅದನ್ನು ಅಡುಗೆ ಮಾಡಿ ಭಕ್ತಾದಿಗಳಿಗೆ, ಅಂದರೆ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಕರೆದ್ಬಿಟ್ಟು ಊಟ ಹಾಕ್ಸೋದು ಒಂದು ಪದ್ಧತಿ. ಅಂದರೆ ಆ ಥರ ಹರಕೆ ಕಟ್ಕೊಂಡವರು ಮಾಡ್ತಾರೆ. ಸೊ ಆನ್ ದ ವೇ ಅಲ್ಲಿ ನಮಗೆ ಇನ್ನೂ ಒಂದು ಗೊತ್ತಿತ್ತು, ನಾವು ಹೋಗ್ತಾ ಇರೋದು ಹುಲಿಯೂರು ದುರ್ಗ ಅಂತ ಹೇಳಿದೆ. ಸೊ ಆಪೋಸಿಟಲ್ಲೇ ನಮಗೆ ಈ ದೇವಸ್ಥಾನ ಫೇಮಸ್ ಆಗಿದೆ. ಇತ್ತೀಚೆಗೆ ರೀಲ್ಸಲ್ಲೆಲ್ಲ ತುಂಬಾ ಫೇಮಸ್ ಆಗಿರೋ ಟೆಂಪಲ್ ಇದು. ಅದಕ್ಕೋಸ್ಕರ ಅಲ್ಲಿ ಹೋಗಿಬಿಟ್ಟು ದರ್ಶನ ಮಾಡಿಕೊಂಡು, ಯಾಕಂದರೆ ನಾನ್ ವೆಜ್ ತಿಂದುಬಿಟ್ಟು ತಿರ್ಗಾ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಫಸ್ಟೇ ಇಲ್ಲಿ ಹೋಗಿಬಿಟ್ಟು ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿ ಹೋದರೆ ಆ ದೇವಿಗೆ ಕೂಡ ನೋಡ್ದಂಗೆ ಆಗುತ್ತೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಮೀಟ್ ಮಾಡ್ದಂಗೆ ಆಗುತ್ತೆ, ಹಾಗೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಸೊ ಇಷ್ಟು ದೂರ ಬಂದು ಈ ದೇವಸ್ಥಾನದ ಬಗ್ಗೆ ವಿಶೇಷವಾಗಿ ತಿಳ್ಕೊಂಡು ನಾವು ಹೋಗದೇ ಇರೋದು ತಪ್ಪಾಗುತ್ತೆ ಅಂತ ಈ ಪ್ಲ್ಯಾನ್ ಬಂದುಬಿಟ್ಟು ನಮ್ಮ ವಿಜಿ ಮಾಮ ಮತ್ತು ಗಿರ್ಜಾ ಅತ್ತೆ ಅವ್ರದ್ದು. ಸೊ ಅಲ್ಲಿಗೆ ಎಲ್ಲದಕ್ಕೂ ಕೇಳ್ಕೊಂಬಂದಿರಬೇಕು ಅಂತಾರಲ್ವ, ಎಲ್ಲ ಟೆಂಪಲ್ಸ್ಗೆ ಈಸಿಯಾಗಿ ಎಲ್ಲರೂ ಹೋಗೋಕ್ಕಾಗಲ್ಲ. ಬಟ್ ದೇವ್ರು ಕರೆದಾಗ ನಾವು ಹೋಗಬೇಕು, ದೇವ್ರು ಕರೆಸ್ಕೊತಾನೆ ನಾವು ಅವಾಗ ದರ್ಶನಕ್ಕೆ ಹೋಗಬೇಕು ಅಂತಾರಲ್ವ, ಅದೇ ರೀತಿ ಈ ವಿಷಯದಲ್ಲಿ ನಾನು ಇದನ್ನು ನಂಬ್ತೀನಿ. ಟೈಮ್ ಅಂದ್ಕೊಂಡವ ರೀತಿ ಇರಲ್ಲ ಯಾವಾಗಲೂ. ಸೊ ನೋಡಿ, ಬಂದೇ ಬಿಟ್ರಿ ಸ್ಥಳಕ್ಕೆ. ಶ್ರೀ ವಿದ್ಯಾ ಚೌಡೇಶ್ವರಿ, ಇದು ಮಠ ಅಂತ ಕೂಡ ಹಾಕಿದ್ರು. ಅಂದರೆ ಮೇಲೆ ಇದು ಫಸ್ಟ್ ಟೈಮ್ ನಾವಿಲ್ಲಿ ವಿಸಿಟ್ ಮಾಡ್ತಾ ಇರೋದು. ಸೊ ನಮ್ಗೆ ಯಾವುದೇ ರೀತಿ ಐಡಿಯಾ ಏನಿದೆ ಏನಿಲ್ಲ ಅದೆಲ್ಲ ಗೊತ್ತಿಲ್ಲ. ಬಟ್ ಇದಂತೂ ಇತ್ತೀಚೆಗೆ ರೀಲ್ಸಲ್ಲಿ ತುಂಬಾ ಅಂದರೆ ನಾವು ಕೇಳಿದ್ದು ಹಾಗಿದೆ, ನಾವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಇಲ್ಲಿ ಬಂದರೆ. ಮತ್ತು ಬಸವ ಕೂಡ ಇದ್ದಾರೆ ಒಳಗಡೆ, ತುಂಬ ವಿಶೇಷವಾಗಿ ಇದೆ.
ಮಹಾಸಂಸ್ಥೆ ಮಠ ಅಂತ ಎಲ್ಲ ಇತ್ತು ಬೋರ್ಡು. ಮತ್ತು ಏನೋ ಒಂದು ಫಂಕ್ಷನ್ ಕೂಡ ಆಗಿತ್ತು, ಅಂದರೆ ಲೈಕ್ ಜಾತ್ರೆ ಥರ ಅದೆಲ್ಲ ಇರುತ್ತಲ್ಲ, ಆ ಥರ ಒಂದು ನಡೆದಿತ್ತು. ಆಲ್ರೆಡಿ ಆಗೋಗಿತ್ತು, ಬೋರ್ಡೆಲ್ಲ ಹಂಗೆ ಇತ್ತು ಅಲ್ಲಿ. ಸೊ ಅದಕ್ಕೆ ಅದೊಂದು ಸುಮ್ಮನೆ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ವಿಶೇಷವಾಗಿದೆ, ಒಳ್ಳೆ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ ದೇವಸ್ಥಾನಕ್ಕೆ. ಬಾಗಿಲಲ್ಲಿ ನಿಂತಿದ ತಕ್ಷಣ ನಿಮಗೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ನಾನು ನಂಬಿ ನಿಜವಾಗ್ಲೂ ತುಂಬ ಒಳ್ಳೆ ದರ್ಶನ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ, ನಾನು ಎಲ್ಲ ನೋಡಿಬಿಟ್ಟು ಸಿಕ್ಕಾಪಟ್ಟೆ ರಶ್ ಇರುತ್ತೆ, ತುಂಬಾ ರಶ್ ತೋರಿಸ್ತಾ ಇದ್ದಾರೆ ರೀಲ್ಸ್ಗಳಲ್ಲೆಲ್ಲ, ತುಂಬ ಜನ ಮಾಡಿದ್ದಾರೆ ಇದರಲ್ಲಿ ಆಲ್ರೆಡಿ ಹೋಗಿ ದರ್ಶನ ಎಲ್ಲ ಪಡೆದಿರೋರು. ತುಂಬ ಲೈಕ್ ರಶ್ ಇರೋ ಥರನೇ ತುಂಬ ಜನ ತುಂಬ್ಕೊಂಡಿರೋ ಥರ. ಬಟ್ ನಮಗೆ ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ರು ಏನೋ, ಆರಾಮಾಗಿ ದರ್ಶನ ಆಯಿತು. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರಿ ಈ ದೇವಸ್ಥಾನದಲ್ಲಿ. ಸೊ ಬಾಗಿಲು ಹೊಸ್ಲು ಮುಗ್ದು ಒಳಗಡೆ ಎಂಟ್ರಿ ಕೊಡ್ತಾಯಿದ್ದೀವಿ. ಎಂಟ್ರಿ ಕೊಟ್ಟಿದ ತಕ್ಷಣ ನನ್ನ ರೈಟ್ ಸೈಡಲ್ಲೇ ತುಳಸಿ ಇಟ್ಟಿದ್ದಾರೆ. ತುಂಬ ದೇವಸ್ಥಾನದಲ್ಲಿ ಈ ಥರ ಮಾಡ್ತಾರೆ, ನಾನು ನೋಡಿದ್ದೀನಿ ತುಂಬ ದೇವಸ್ಥಾನದಲ್ಲಿ. ಎಲ್ಲ ದೇವಸ್ಥಾನದಲ್ಲೂ ಆಲ್ಮೋಸ್ಟ್ ಆಲ್ ತುಳಸಿ ಇರುತ್ತೆ, ಬಟ್ ಇಲ್ಲಿ ಎಂಟ್ರೆನ್ಸಲ್ಲೇ ತುಳಸಿ ಜಾಸ್ತಿ ಕಾಣಿಸಲ್ಲ, ಬಟ್ ತುಂಬ ದೇವಸ್ಥಾನದಲ್ಲಿ ಇರ್ತಾರೆ. ಸೊ ಇದೇ ರೀತಿ ನಾವು ತುಳಸಿನ ನಮಸ್ಕಾರ ಮಾಡಿಕೊಂಡು, ಹೊಸಲನ್ನ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದ್ರಿ. ಸೊ ಒಳಗಡೆ ಹೋದ್ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಯಾಕೆಂದರೆ ಅಲ್ಲಿ ಸ್ವಲ್ಪ ಜನ ಟಿಕೆಟ್ಸ್ ಅದು ಇದು ತೊಗೊತಾ ಇದ್ರು ಸೈಡಲ್ಲಿ. ಸೊ ಅದನ್ನು ನೋಡಿದ್ರೆ ಈ ಕಡೆ ಟೆಂಪಲ್ ಇತ್ತು, ಮತ್ತು ಅಲ್ಲಿ ಆಪೋಸಿಟಲ್ಲಿ ದೊಡ್ಡ ಗಂಟೆ ಇತ್ತು, ಮತ್ತು ಈ ಕಡೆ ಪ್ರಸಾದ ಅನ್ನದಾನ ಅದೆಲ್ಲ ನಡೀತಾ ಇತ್ತು. ನಾನು ಆ ಕಡೆ ತೋರಿಸಿದ್ನಲ್ವ, ನನ್ನ ರೈಟ್ ಕಡೆ ಅದು, ಲೆಫ್ಟ್ ಕಡೆ ದೇವಸ್ಥಾನ. ಮತ್ತು ತುಂಬ ಜನ ಮಾತಾಡ್ಕೊತಾ ಇದ್ದರು. ಸೊ ಏನಿದು ಅಂದರೆ ಫಸ್ಟ್ ಟೈಮ್ ನಾವು ಬರ್ತಾ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ, ಅದು ಸ್ಟೆಪ್ಸ್ ಥರ ಮಾಡಿರೋದು. ಅಲ್ಲಿ ದೀಪಗಳು ಹಚ್ಚಿದ್ರೆ ಅಂತೂ ಸೇಮ್ ಮೈಸೂರಲ್ಲಿ ಇರೋ ಥರನೇ ಅನಿಸ್ತಾ ಇತ್ತು ಸ್ವಲ್ಪ. ಸೊ ಈ ಕಡೆ ಬಂದರೆ ಇಲ್ಲಿ ನಾಗ ಕಲ್ಗಳು ದೇವರುಗಳೆಲ್ಲ ಇಟ್ಟಿದ್ರು. ಸೊ ಇದನ್ನು ಮುಗಿಸ್ಕೊಂಡು ಅಲ್ಲಿ ಏನೋ ಚೀಟಿ ಕೊಡ್ತಾಯಿದ್ರು. ಅಲ್ಲಿ ಏನು ಅಂತ ಹೇಳಿದ್ರೆ, ಅಲ್ಲಿ 2,000 ರೂಪಾಯಿ ಟಿಕೆಟ್ ತೊಗೊಂಡು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವರು ನಮ್ಮ ಟೋಕನ್ ನಂಬರ್ನ ಕರೀತಾರೆ. ಅದನ್ನು ಕರೆದು ನಮಗೆ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀವಿ ಅದು ಆಗುತ್ತಾ ಇಲ್ವಾ ಅನ್ನೋದು ಅವರೇ ಹೇಳ್ತಾರಂತೆ. ಅಂದರೆ ನಾವು ಏನು ಹೇಳೋದು ಕಷ್ಟ ಗಿಷ್ಟ, ಲೈಕ್ ಈ ಥರ ಆಗ್ತದೆ, ಈ ಥರ ಎಲ್ಲ ಪರಿಹಾರ ಏನು ಅದೆಲ್ಲ ಏನೂ ಕೇಳೋದು ಬೇಡ, ಅವ್ರಿಗೆ ಗೊತ್ತಾಗುತ್ತಂತೆ ನಮ್ಮ ಕಷ್ಟ ಏನು ಅಂತ, ಮತ್ತು ಅವರೇ ಪರಿಹಾರ ಹೇಳ್ತಾರಂತೆ. ಅದೊಂದು ವಿಶೇಷ ಇಲ್ಲಿ ನಡೀತಿದೆ. ನಾವು ಪ್ರಿಪೇರಾಗಿ ಬಂದಿರಲಿಲ್ಲ, ಅದಕ್ಕೆ ನಾವು ಅದನ್ನು ಕೇಳೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮು ನೋಡೋಣ, ಬೇಡಿಕೊಂಡು ಎಲ್ಲ ಒಳ್ಳೇದಾದರೆ ಬಂದು ಕೇಳಿಕೊಂಡು ಮಾಡ್ಕೊಂಡು ಹೋಗ್ತೀವಿ ಅಂತ ಬೇಡಿಕೊಂಡು. ನೋಡಿ ದೇವಿ ಎಷ್ಟು ಲಕ್ಷಣವಾಗಿ ಎಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ. ಸೊ ತುಂಬಾ ಖುಷಿ ಆಯಿತು ನೋಡಿ. ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರಿ. ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನನಗೂ ತುಂಬ ಬೇಡಿಕೆಗಳಿತ್ತು, ಮನಸ್ಸಿಂದ ಕೇಳ್ಕೊಬೇಕಿತ್ತು. ಅದಕ್ಕೋಸ್ಕರ ನಾನು ಕೂಡ ನೆಮ್ಮದಿಯಾಗಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ಅದಕ್ಕೆ ನೆಕ್ಸ್ಟ್ ಬಂದಿದ ತಕ್ಷಣ ಇಲ್ಲಿ ಹಸು ಅಂದರೆ ಬಸವಂದು ಗೋಮಾತೆದು ಒಂದು ಶಿಲೆ ಇತ್ತು. ಅಂದರೆ ಸುತ್ತಕೊಂಡು ರಿಯಲಾಗಿ ಒಂದು ಚಿಕ್ಕ ಕರು ಇರೋ ಥರನೇ ಫೀಲ್ ಆಯಿತು. ಅದಷ್ಟು ಚೆನ್ನಾಗಿದೆ. ಮತ್ತು ಇದಕ್ಕೂ ಕೂಡ ಅಷ್ಟೇ ತುಂಬ ಮುದ್ದಾಗಿ ಅಲಂಕಾರ ಮಾಡಿದರು. ಹರ್ಷಿತಾ ಪಾಪುನ ವಿಜಿಮಮ್ಮ ಎತ್ಕೊಂಡಿದ್ರು. ಅವನಲ್ಲೇ ಕಂಫರ್ಟ್ ಆಗಿದ್ದಾನೆ. ನಾನು ಹೇಳ್ತಿದ್ದೀನಲ್ವ, ಅವನಿಗೆ ವಿಜಿಮಮ್ಮ ಅಂದರೆ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ. ಮತ್ತು ಅವ್ರನ್ನ ಬಿಟ್ಟು ಕೂಡ ಬರೋದಿಲ್ಲ ಬೇರೆಯವ್ರ ಹತ್ರ, ಆ ಥರ ಇದ್ದಾನೆ. ನನ್ನ ಹತ್ರ ಬರ್ತಾನೆ, ಅದು ಸ್ವಲ್ಪ ಹೊತ್ತೆ ತಿರ್ಗಾ ಮಾಮ ಹತ್ರನೇ ಹೋಗಬೇಕು ಅಂತ ಹೇಳ್ತಾನೆ ನನ್ನ ಹತ್ರ ಬಂದ್ರೂ. ಅಂದರೆ ಅಮ್ಮನಿಗಿಂತ ಹೆಚ್ಚಾಗ್ಬಿಟ್ಟಿದ್ದಾರೆ ನಮ್ಮ ಮಾಮ ಇವಾಗ ಅವನಿಗೆ. ಸೊ ಅದು ಹಾಗೆ ನೆಕ್ಸ್ಟು ಇಲ್ಲಿ ಒಳಗಡೆ ಬಸವ ಇದ್ದಾರೆ, ರಿಯಲ್ ಆಗಿರೋ ಬಸವ, ಓಕೆನಾ. ಬಸವಣ್ಣವರ ಪುಣ್ಯಕ್ಷೇತ್ರ ಅಂತ ಕೂಡ ಹಾಕಿದ್ದಾರೆ. ಸೊ ಇದರಲ್ಲಿ ಬಸವನ ಕೂಡ ಮೆರವಣಿಗೆ ಅಂದರೆ ಎಲ್ಲ ಊರಿಗೂ ಕರ್ಕೊಂಡು ಹೋಗ್ತಾರೆ. ಇದ್ರದ್ದು ವಿಶೇಷವೂ ಇದೆ, ಬಟ್ ನಾವು ತುಂಬ ತಿಳ್ಕೊಳಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಪೂರ್ತಿಯಾಗಿ ವಿಚಾರಿಸೋಣ ಅಂತ ಹೇಳಿಬಿಟ್ಟು. ಆಚೆ ಆದರೆ ಬೋರ್ಡ್ಗಳು ಹಾಕಿದ್ರು, ಬಸವನ ಹತ್ರನೂ ಏನೇನೋ ಪ್ರಶ್ನೆಗಳನ್ನ ಇಟ್ಟು ಅದು ಉತ್ತರ ಕೊಡೋದು, ಬ್ಲೆಸ್ಸಿಂಗ್ಸ್ ಮಾಡೋದು ಅದೆಲ್ಲ ಇದೆ. ಅದರದ್ದು ಕೂಡ ಅಲ್ಲಿ ಹಾಕಿದ್ರು. ಸೊ ಅದೊಂದು ವಿಶೇಷ ಕೂಡ ಇಲ್ಲಿದೆ. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಇದು ಕಂಪ್ಲೀಟಾಗಿ ಡೈರೆಕ್ಟಾಗಿ ಹಾಕ್ತಿಲ್ಲ ಅಂತ ಹೇಳಿದ್ರೆ, ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ನಾವು ತುಂಬ ಚೆನ್ನಾಗಿ ಮಾತಾಡಿದ್ರಿ ಕೂಡ. ನಾನು ಲೈಕ್ ರಾ ವಿಡಿಯೋನೇ ಹಾಕಬೇಕು ಅಂತ ಟ್ರೈ ಮಾಡಿದೆ, ಬಟ್ ಅಲ್ಲಿ ಗಂಟೆ ಸೌಂಡ್ ಆಗಲಿ, ಬೇರೆ ಅವ್ರು ಮಾತಾಡೋದಾಗಲಿ ತುಂಬ ಅದು ರೆಕಾರ್ಡ್ ಆಗಿತ್ತು, ಬೇರೆ ಬೇರೆ ಮಾತುಗಳಾಗಲಿ ಅದೆಲ್ಲ ರೆಕಾರ್ಡ್ ಆಗಿತ್ತು. ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಇದರಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಸುಗೆ ಒಂದು ಮಾರ್ಕ್ ಕೂಡ ಇಲ್ದಿರೆ ಪೂರ್ತಿಯಾಗಿ ಬೆಳ್ಳಗಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು, ಎಷ್ಟು ಕ್ಲೀನಾಗಿತ್ತು ಅಂತ ಹೇಳಿದ್ರೆ. ಇದು ಕೂಡ ಅಷ್ಟೇ, ಆ ಪ್ಲೇಸ್ ಕೂಡ ಅಷ್ಟೇ, ಅಷ್ಟು ಚಂದವಾಗಿ ಅದನ್ನು ಕ್ಲೀನಾಗಿ ಇಟ್ಕೊಂಡಿದ್ರು. ಮತ್ತು ಅಲ್ಲಿ ವಿಭೂತಿ ಕೂಡ ಇಟ್ಟಿದ್ರು. ಹೋಗ್ಬಿಟ್ಟು ಹೇಳ್ತಾರಲ್ವ, ಹಸುವಿನ ಬಾಲ ಹತ್ರ ಹಿಂಗೆ ಕೈ ಮುಕ್ಕೊಂಡ್ರೆ ಮುಕ್ಕೋಟಿ ದೇವರುಗಳು ಕೂಡ ಹಸುವಿನಲ್ಲಿರುತ್ತಂತೆ. ಆ ರೀತಿ ಬಸವನ್ನ ಕೈ ಮುಗ್ದು ಬೇಡ್ಕೊಂಡು ಬಂದ್ವಿ. ನೋಡಿ, ನಾನು ಇದನ್ನೇ ಹೇಳಿದ್ದು,
ಸೊ ತುಂಬ ಏನೇನೋ ಹಾಕಿದ್ದಾರೆ, ಎಲ್ಲೆಲ್ಲಿ ಭಾನುವಾರದ್ದು ಏನೇನು ಅದು ಇದು ಅಂತೆಲ್ಲ ಕಂಪ್ಲೀಟಾಗಿ ಹಾಕಿದ್ದಾರೆ. ನಿಮಗೆ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ಬೇಕು ಅದ್ರ ವಿಶೇಷಗಳು ಅದೇನೇನು ಬರೆದಿದ್ದಾರೆ ಅದೆಲ್ಲ ನಿಮಗೆ ಓದ್ಕೊಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆ ಫೋಟೋನ ಅಪ್ಡೇಟ್ ಮಾಡ್ತೀನಿ. ನೋಡಿ, ಇದು ಮೇಯ್ನು. ಇಲ್ಲಿ ಬಂದ್ವಿ, ಇದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಲ್ಲೊಂದು ದೀಪ ಇದೆ, ನಾನು ಇದರಲ್ಲಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ನೆಕ್ಸ್ಟು ಲೈಕ್ ಪ್ರದಕ್ಷಿಣೆ ಹಾಕಿ ಬಂದಾದಮೇಲೆ ನಾನು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಅದು ಯಾವಾಗಲೂ ಉರಿತಾ ಇರುತ್ತೆ ಅನಿಸುತ್ತೆ ಆ ದೀಪ. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ, ಅದು ಕಳಸ ಅಂತಾರಲ್ವ, ಅದು ಮುಂದೆ ಗರುಡ ಗಂಬ ಅಂತ ಹೇಳ್ತಾರೆ, ಕಳಸ ಅಂತ ಹೇಳ್ತಾರೆ, ಯಾವ ರೀತಿ ಹೇಳ್ತಾರೆ ಆ ರೀತಿ. ಆ ಕಡೆ ಈ ಕಡೆ ದೇವರುಗಳು ಇದ್ದರು, ಅದನ್ನು ನಿಲ್ಲಿಸಿದ್ರು ಆ ಕಡೆ. ಮತ್ತು ಒಳಗಡೆ ಹೋದರೆ ಇಲ್ಲೊಂದು ದೇವಿ, ಇಲ್ಲಿ ಕೂಡ ಅಷ್ಟೇ ನೆಮ್ಮದಿಯಾಗಿ ದರ್ಶನ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ ದೇವ್ರ ಅಲಂಕಾರಗಳು. ಬಟ್ ಇಲ್ಲೇ ಡೈರೆಕ್ಟಾಗಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನಗೆ ಗೊತ್ತಿಲ್ಲ ಅದು ಬೆಳ್ಳಿನ ಏನು ಅಂತ, ಆಚೆ ಮೆರವಣಿಗೆದ, ಅದು ಮೆರವಣಿಗೆದೆ ಒಟ್ಟಿನಲ್ಲಿ, ಇಲ್ಲಾಂದರೆ ಬೆಳ್ಳಿ ಪೇಂಟೆಡ್ ಆಗಿರುತ್ತೆ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರನ್ನ. ಆ ದೀಪಗಳಾಗಲಿ, ಇದು ಒಂಥರ ವೈಬ್ಸ್ ಬರುತ್ತಲ್ಲ, ಆ ಪಾಸಿಟಿವ್ ವೈಬ್ಸ್ ಇತ್ತು. ಮೇಯ್ನಾಗಿ ವಿದ್ಯಾ ಚೌಡೇಶ್ವರಿ ಮೇಯ್ನ್ ದರ್ಶನ ಅಂದರೆ ಅಲ್ಲಿ ಚಿಕ್ಕಮ್ಮ ದೊಡ್ಡಮ್ಮ ಅಂತ 2 ದೇವರುಗಳಿದೆ. ನನಗೆ ಕರೆಕ್ಟಾಗಿ ಹೇಳಕ್ಕೆ ಬರ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗೂ. ಇವರು ದೊಡ್ಡಮ್ಮನ ಅವರು ದೊಡ್ಡಮ್ಮನ ಅಂತ ದಯವಿಟ್ಟು ಕ್ಷಮಿಸಿ. ಅದರದ್ದು ಮರ್ತೋದೆ ನಾನಲ್ಲಿ. ಆದರೆ ಚೆನ್ನಾಗಿ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಈ ವ್ಲಾಗ್ನ ಮಾಡಿದ್ದೀನಿ. ಸೊ ನೀವು ಅಲ್ಲಿಂದನೇ ಕೈ ಮುಗಿರಿ. ತುಂಬ ಪವರ್ಫುಲ್ ಇದ್ದಾರೆ ದೇವರು. ನಾನು ತುಂಬ ಈ ದೇವ್ರ ಬಗ್ಗೆ ಕೇಳಿದ್ದೀನಿ ಕೂಡ, ಅದಕ್ಕೋಸ್ಕರ ಒಂದು ಸಲ ಆ ಕಡೆ ಹೋಗ್ತಾ ಇದ್ದೀವಲ್ವ, ದರ್ಶನ ಮುಗಿಸ್ಕೊಂಡೆ ಬರೋಣ ಅಂತ ಬಂದ್ವಿ. ಈ ದೀಪದ ಬಗ್ಗೆನೇ ಹೇಳ್ತಾ ಇದ್ದೆ, ಎಷ್ಟು ದೊಡ್ಡದಾಗಿದೆ, ಫುಲ್ ಎಣ್ಣೆ ಹಾಕಿ ಯಾವಾಗಲೂ ಉರಿತಾ ಇರುತ್ತೆ ಅನಿಸುತ್ತೆ. ನೋಡಿ, ನನ್ನ ಮಗ ನಮ್ಮ ಮಾಮನ ಬಿಟ್ಟು ಬರೋದೇ ಇಲ್ಲ ಅಂತಾನೆ, ಅಷ್ಟು ಹಚ್ಕೊಂಡ್ಬಿಡ್ದಾನೆ ಅವ್ರನ್ನ. ನಾನು ಇಲ್ಲ ಅಂದರೂ ಪರವಾಗಿಲ್ಲ, ಆರಾಮಾಗಿರ್ತಾನೆ, ಆ ಥರ ರೇಂಜಲ್ಲಿ ನಮ್ಮ ಮಾಮನ ಹಚ್ಕೊಂಡಿದ್ದಾನೆ. ತುಂಬ ವಿಶಾಲವಾಗಿತ್ತು ದೇವಸ್ಥಾನ, ಲೈಕ್ ತುಂಬ ದೊಡ್ಡದು, ತುಂಬ ತುಂಬ ದೊಡ್ಡದಾಗಿತ್ತು. ಮತ್ತು ಆಚೆ ಬಂದರೆ ಈ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಕಾಣಿಸಿದ್ರು. ಓಕೆ, ಅಲ್ಲಿ ಹೋಗ್ಬಿಟ್ಟು ಹಂಗೆ ನಮಸ್ಕಾರ ಮಾಡ್ಕೊಂಬರೋಣ ಅಂದರೆ ಆಪೋಸಿಟಲ್ಲಿ ಹಸುಗಳು ಕೂಗೋ ಸೌಂಡ್ ಬಂತು. ಗೋಶಾಲೆನ ಏನು ಅಂತ ನನಗೆ ಖಂಡಿತವಾಗ್ಲೂ ಪೂರ್ತಿಯಾಗಿ ಮಾಹಿತಿ ಇಲ್ಲ, ಬಟ್ ತುಂಬ ಹಸುಗಳು ಕೂಗ್ತಾ ಇತ್ತು, ನಾಯಿಗಳಿತ್ತು, ತುಂಬ ಪ್ರಾಣಿಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಸೊ ಸ್ಥಳ ತುಂಬ ದೊಡ್ಡದಾಗಿದೆ. ಸೊ ಇಲ್ಲಿ ಏನು ವಿಶೇಷ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿನ ಕೆಳಗಡೆ ಹುತ್ತ ಇತ್ತು. ಸೊ ಇದೊಂದು ವಿಶೇಷ ಅನಿಸ್ತು, ಅದಕ್ಕೋಸ್ಕರ ಅದನ್ನು ಕೂಡ ನಾನು ಶೇರ್ ಮಾಡಿದೆ. ಸೊ ಹುಕ್ಕಿರೋದ್ರಿಂದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿನ ಸ್ಥಾಪನೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಮಾತ್ರ ದರ್ಶನ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಖುಷಿ ಆಯಿತು. ಇಲ್ಲಿ ದರ್ಶನ ಮುಗಿಸ್ಕೊಂಡು ನಮ್ಮ ಅಕ್ಕ ಭಾವ ನಮ್ಮನ್ನ ಇನ್ವೈಟ್ ಮಾಡಿರೋ ಊರಿಗೆ ಹೋಗ್ತಾ ಇದ್ದೀವಿ. ವಿಡಿಯೋ ತುಂಬ ಲಾಂಗ್ ಆಗಿರೋದ್ರಿಂದ ಇದನ್ನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಬಾಯ್.